ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾದ ಕೋಡುಬಳೆಯನ್ನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ತುಂಬಾನೇ ಗರಿಯಾಗಿರ್ತದೆ. ಮುರಿದು ನೋಡಿದಾಗ ಈ ರೀತಿ ತೂತು ಕೂಡ ಇರ್ತದೆ. ತುಂಬಾ ರುಚಿಯಾಗ್ತದೆ ತಿನ್ನೋದಕ್ಕೆ. ಮಸಾಲೆಯನ್ನ ಹಾಕಿ ಮಾಡುವ ಈ ಕೋಡುಬಳೆಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಮಿಕ್ಸಿ ಜಾರಲ್ಲಿ 1/4 ಕಪ್ ಆಗುವಷ್ಟು ಪುಟಾಣಿಯನ್ನ ಹಾಕಿ ನುಣ್ಣಗೆ ಪೌಡರನ್ನ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೇನೆ. ನಂತರ ಮಿಕ್ಸಿ ಜಾರಲ್ಲಿ ಬ್ಯಾಡಗಿ ಮೆಣಸು ಒಂದು 7-8, ನಂತರ ಸ್ವಲ್ಪ ಜೀರಿಗೆ ಮೆಣಸನ್ನು ಕೂಡ ಹಾಕಿದ್ದೇನೆ ಖಾರಕ್ಕೆ. ನಂತರ ಇಂಗು, ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಪರಿಮಳವಾಗಿ ಬರ್ತದೆ. ನಂತರ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿ, 1 ಟೀ ಚಮಚ ಆಗುವಷ್ಟು ಸಾಸಿವೆ, 2 ಟೀ ಚಮಚ ಆಗುವಷ್ಟು ಜೀರಿಗೆಯನ್ನ ಹಾಕೊಳ್ತಾ ಇದ್ದೇನೆ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ 1 ಕೆಜಿ ಆಗುವಷ್ಟು ಅಕ್ಕಿ ಹಿಟ್ಟಿನಲ್ಲಿ ಕೋಡುಬಳೆಯನ್ನ ಮಾಡ್ತಾ ಇದ್ದೇನೆ. ಅದನ್ನ ನೋಡ್ಕೊಂಡು ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡಿದ್ದೇನೆ. ನಂತರ ಒಂದೇ 1 ಟೀ ಚಮಚ ಆಗುವಷ್ಟು ಸಕ್ಕರೆಯನ್ನ ಹಾಕೊಳ್ತಾ ಇದ್ದೇನೆ. ನಂತರ 2 ಟೇಬಲ್ ಚಮಚ ಆಗುವಷ್ಟು ನೆನೆಸಿಟ್ಟಿರುವ ಅಕ್ಕಿಯನ್ನ ಹಾಕೋದನ್ನ ಮರ್ತಿದ್ದೆ. ಇದನ್ನ ಹಾಕೊಂಡು ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೇನೆ. ಈಗ ಒಂದು ಬಾಣಲೆಯಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನ ತಗೊಂಡಿದ್ದೇನೆ. ಇದನ್ನ ಹಾಕೊಳ್ತಾ ಇದ್ದೇನೆ. ನಂತರ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಬಳಸ್ತಾ ಇದ್ದೇನೆ. ಗರಿಗರಿಯಾಗಿ ಬರ್ತದೆ. ಚಿರೋಟಿ ರವೆ ಮೈದಾ ಹಿಟ್ಟನ್ನೆಲ್ಲ ಹಾಕೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಮೈದಾ ಹಿಟ್ಟನ್ನ ಹಾಕಿದ್ರೆ ರುಚಿ ಕಡಿಮೆ ಆಗ್ತದೆ. ಅಕ್ಕಿ ಹಿಟ್ಟಿನಲ್ಲಿ ಮಾಡಿದಾಗ ಕೋಡುಬಳೆ ರುಚಿ ಜಾಸ್ತಿ. ಸ್ಮೂತ್ ಆಗಿ ಬರ್ಲಿಕ್ಕೋಸ್ಕರ ಸ್ವಲ್ಪ ಮೈದಾವನ್ನ ಹಾಕೊಳ್ಳೋದಷ್ಟೇ. ಚೆನ್ನಾಗಿ ಬಿಸಿ ಆಗೋ ತನಕ ಇದನ್ನ ಹುರಿದ್ಕೊಳ್ಬೇಕು. ರವೆ ಹಾಗೂ ಮೈದಾ ಚೆನ್ನಾಗಿ ಬಿಸಿ ಆದ್ರೆ ಸಾಕು. ಕೆಂಪಾಗುವ ತನಕ ಎಲ್ಲ ಹುರಿಯೋ ಅವಶ್ಯಕತೆ ಇಲ್ಲ. ಈಗ ಪುಡಿ ಮಾಡಿಟ್ಟಿರುವ ಪುಟಾಣಿಗೆ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೇನೆ. ನಾನು 1 ಕೆಜಿ ಅಕ್ಕಿ ಹಿಟ್ಟನ್ನ ಬಳಸ್ತಾ ಇದ್ದೇನೆ. ಕಪ್ಪಲ್ಲಿ ಅಳತೆ ಮಾಡಿದಾಗ ಒಂದು 5 ಕಪ್ ವರೆಗೆ ಆಯ್ತು. ನಾನು ಬಳಸಿದ ಕಪ್ಪಲ್ಲಿ 5 ಕಪ್ ಆಗುವಷ್ಟು ಆಯ್ತು. ಅದಕ್ಕೆ 1 ಕಪ್ ಆಗುವಷ್ಟು ಚಿರೋಟಿ ರವೆ, 1/4 ಕಪ್ ಆಗುವಷ್ಟು ಮೈದಾವನ್ನ ಹಾಕೊಂಡಿದ್ದೇನೆ. 5 6 ಕಪ್ ವರೆಗೂ ಆಗಿದೆ ಇದು. ನಂತರ ಹುರಿದಿಟ್ಟು ತಣ್ಣಗಾದ ಚಿರೋಟಿ ರವೆ ಹಾಗೂ ಮೈದಾ ಹಿಟ್ಟನ್ನು ಹಾಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆಯನ್ನ ಕಾಸಿ ಹಾಕಬೇಕು. ಆಗ ಸ್ಮೂತ್ ಆಗಿ ಬರ್ತದೆ. ಇಲ್ಲಾಂದ್ರೆ ಸ್ವಲ್ಪ ಗಟ್ಟಿ ಆಗ್ತದೆ. ನಾನಿಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನ ಕಾಸಿ ಈ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿದಾಗ ಅದು ಸ್ವಲ್ಪ ಕೈಯಲ್ಲಿ ಹೀಗೆ ಹಿಡಿದ್ರೆ ಉಂಡೆ ಕಟ್ಟಲಿಕ್ಕೆ ಬರ್ತದಲ್ಲ, ಹೀಗೆ ನಿಲ್ಬೇಕು. ಅದು ಉಂಡೆ ಕಟ್ಟಿದಾಗ ಅಷ್ಟು ಪ್ರಮಾಣದಲ್ಲಿ ನಾವು ಎಣ್ಣೆಯನ್ನ ಕಾಸಿ ಹಾಕೊಳ್ಬೇಕು. ಬೆಣ್ಣೆ ಇದ್ರೆ ಬೆಣ್ಣೆ ಹಾಕಿದ್ರು ಕೂಡ ಕೋಡುಬಳೆ ತುಂಬಾನೇ ರುಚಿ ಆಗ್ತದೆ. ಬೆಣ್ಣೆ ಅಷ್ಟು ಇಲ್ಲದೆ ಇರೋದ್ರಿಂದ ನಾನು ಎಣ್ಣೆಯನ್ನ ಕಾಸಿ ಹಾಕೊಂಡಿದ್ದೇನೆ. ಚಕ್ಕಲಿಗೆ ಕೋಡುಬಳೆಗೆಲ್ಲ ಬೆಣ್ಣೆ ಹಾಕಿದಾಗ ರುಚಿ ಇನ್ನು ಜಾಸ್ತಿ. ಖಂಡಿತ ಬೆಣ್ಣೆ ಇದ್ರೆ ಅದನ್ನೇ ಕಾಸಿ ಹಾಕಿ ರುಚಿಯಾಗಿ ಬರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡ್ಬೋದು ಈಗ ಈ ರೀತಿ ಶೇಪ್ ನಿಲ್ಬೇಕು. ಅಷ್ಟು ಪ್ರಮಾಣದಲ್ಲಿ ಎಣ್ಣೆಯನ್ನ ಕಾಸಿ ಹಾಕೊಳ್ಬೇಕು. ಕಡಿಮೆ ಆಯ್ತು ಅನ್ಸಿದ್ರೆ ಬೇಕಾದ್ರೆ ಮತ್ತೆ ಸ್ವಲ್ಪ ಎಣ್ಣೆಯನ್ನ ಕಾಸಿ ಸೇರಿಸ್ಕೊಳ್ಬಹುದು. ಇದು ಕರೆಕ್ಟ್ ಆಗಿದೆ. ನಂತರ ಇದಕ್ಕೆ ರುಬ್ಬಿಟ್ಟಿರುವ ಮಸಾಲೆಯನ್ನು ಹಾಕೊಳ್ತಾ ಇದ್ದೇನೆ. ಈ ರೀತಿ ರುಬ್ಬಿ ಮಸಾಲೆಯನ್ನು ಹಾಕಿದಾಗ ಕೋಡುಬಳೆ ರುಚಿ ಚೆನ್ನಾಗಿ ಬರ್ತದೆ. ಬರೀ ಖಾರದ ಪುಡಿಯನ್ನ ಹಾಕಿದಾಗ ಅಷ್ಟು ರುಚಿಯಾಗಿ ಬರುವುದಿಲ್ಲ. ಈ ರೀತಿ ಮಸಾಲೆ ರುಬ್ಬಿಯನ್ನ ಹಾಕಿ ಮಾಡಿ ನೋಡಿ ಕೋಡುಬಳೆ ರುಚಿ ಎಷ್ಟು ಚೆನ್ನಾಗಿರ್ತದೆ ಅಂತ ನಿಮ್ಗೂ ಗೊತ್ತಾಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ರುಬ್ಬಿ ಹಾಕಿದನ್ನ. ನಂತರ ತೆಗೆದಿಟ್ಕೊಳ್ತಾ ಇದ್ದೇನೆ. 3 ಭಾಗ ಮಾಡ್ಕೊಂಡಿದ್ದೇನೆ. ಒಂದು ಭಾಗವನ್ನ ನೀರ್ ಹಾಕಿ ಕಲ್ಸ್ಕೊಳ್ತೇನೆ. ಅಷ್ಟಕ್ಕೂ ಒಂದೇ ಸಲ ನಾವು ನೀರನ್ನ ಹಾಕಿ ಕಲಸಿಟ್ಕೊಂಡ್ರೆ ಅದು ಹಿಟ್ಟು ನೀರಾಗ್ತಾ ಹೋಗ್ತದೆ ಹುಳಿ ಬಂದ ಹಾಗೆ. ನಾವು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಕಲ್ಸ್ಕೊಳ್ತಾ ಕೋಡುಬಳೆಯನ್ನ ಮಾಡ್ಕೊಳ್ಬೇಕು. ಅಷ್ಟನ್ನು ಒಂದೇ ಸಲ ಕಲಸಿ ಕೋಡುಬಳೆಯನ್ನ ಮಾಡುದು ಬೇಡ. ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಚೆನ್ನಾಗಿ ಈ ರೀತಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಚಪಾತಿ ಹಿಟ್ಟಿನ ಹದದಲ್ಲಿ ಅಥವಾ ಪೂರಿ ಹಿಟ್ಟಿನ ಹದದಲ್ಲಿ ಅಂತಾನೆ ಹೇಳ್ಬೋದು. ತುಂಬಾ ಮೆತ್ತಗೆ ಆದ್ರೆ ಹಿಟ್ಟು ಹೊಸೆಯುವಾಗ ಅದು ಶೇಪ್ ನಿಲ್ಲುವುದಿಲ್ಲ, ಚಪ್ಪಟೆ ಆಗಿ ಹೋಗ್ತದೆ. ಕೋಡುಬಳೆ ಶೇಪ್ ನಿಲ್ಬೇಕು ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕು. ಮತ್ತೆ ತುಂಬಾ ನೀರಾದ್ರೆ ಎಣ್ಣೆನೂ ಕೂಡ ಜಾಸ್ತಿ ಇರ್ತದೆ. ಹಾಗಾಗಿ ಇಷ್ಟು ಗಟ್ಟಿಯಾಗಿ ನಾನು ಹಿಟ್ಟನ್ನ ಕಲ್ಸ್ಕೊಂಡಿದ್ದೇನೆ. ಉಂಡೆ ಕಟ್ಟಿ ನೋಡಿದಾಗ ಗೊತ್ತಾಗ್ತದೆ. ಸ್ವಲ್ಪ ಹೊಸ್ದು ನೋಡಿದ್ರೂ ಆಗ್ತದೆ. ಹೊಸಲಿಕ್ಕೆ ಬಂತು ಒಡಿಲಿಲ್ಲ ಅಂದ್ರೆ ಹಿಟ್ಟಿನ ಹದ ಸರಿಯಾಗಿದೆ ಅಂತ ಅರ್ಥ. ಹೊಸದಾಗ ತುಂಬಾ ಚಪಾಟೆ ಆದ್ರೆ ನೀರ್ ಜಾಸ್ತಿ ಆಗಿದೆ ಅಂತ ಮತ್ತೆ ಸ್ವಲ್ಪ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು. ಸ್ವಲ್ಪ ಹಿಟ್ಟನ್ನ ತೆಗ್ದಿರ್ತೇವಲ್ಲ ಹಾಗಾಗಿ. ನಂತರ
ಉಂಡೆಯನ್ನು ತಗೊಂಡು ಈ ರೀತಿ ಒಂದು ಪ್ಲೇಟಿನ ಮೇಲೆ ಚೆನ್ನಾಗಿ ಹೊಸಿಬೇಕು. ತೆಳ್ಳಗೆ ಹೊಸದು ಕೋಡುಬಳೆಯ ಶೇಪನ್ನು ಕೊಟ್ಟರೆ ಕೋಡುಬಳೆ ಕಾಸ್ಲಿಕ್ಕೆ ರೆಡಿ ಆಗ್ತದೆ. ಈ ರೀತಿ ತುಂಬ ಪ್ರೆಷರ್ ಹಾಕಿ ಈ ರೀತಿ ಹೊಸಿಲಿಕ್ಕೆ ಹೋಗಬಾರ್ದು, ಶೇಪ್ ನಿಲ್ಲುವುದಿಲ್ಲ. ಮೆತ್ತಗೆ ಅದನ್ನ ಕೈಯಲ್ಲಿ ಈ ರೀತಿ ಹೊಸಿತಾ ಕೋಡುಬಳೆಯನ್ನ ಮಾಡ್ಕೊಳ್ಬೇಕು. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕೋಡುಬಳೆಯನ್ನ ಮಾಡ್ತಾರೆ, ಕೆಲವರು ಮತ್ತೆ ಒಂದು ಸುತ್ತನ ಮಾಡ್ತಾರೆ. ನಮ್ಮಲ್ಲಿ ಹೀಗೆ ರೌಂಡ್ ಆಗಿ ಮಾಡ್ಕೊಳ್ತೇವೆ. ಅದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳ್ತದೆ. ಹೀಗೆ ಒಂದೇ ರೌಂಡ್ ಅನ್ನ ಮಾಡಿದಾಗ ಬೇಗ ಬೇಯ್ತದೆ ಅಂತ. ಎಣ್ಣೆಯನ್ನ ಕಾಯ್ಲಿಕ್ಕೆ ಇಟ್ಟಿದೆ, ಚೆನ್ನಾಗಿ ಕಾದಿದೆ. ಈಗ ಕಾದಿರುವ ಎಣ್ಣೆಯಲ್ಲಿ ಮಾಡಿರುವ ಕೋಡುಬಳೆಯನ್ನ ಹಾಕೊಳ್ತಾ ಇದ್ದೇನೆ. ಎಣ್ಣೆ ತುಂಬ ಓವರ್ ಆಗಿ ಕಾಯುವುದು ಬೇಡ, ಹದವಾಗಿ ಕಾದಿದ್ರೆ ಸಾಕು. ನಂತರ ಮಧ್ಯಮ ಉರಿಯಲ್ಲಿ ಇಟ್ಟು ಇದನ್ನ ಕಾಸ್ಕೊಳ್ಬೇಕು. ದೊಡ್ಡ ಉರಿಯಲ್ಲಿ ಇಟ್ಟು ಕಾಸಿದಾಗ ಒಳಗಡೆ ಬೇಗ ಬೇಯುವುದಿಲ್ಲ, ಹೊರಗಡೆಯಿಂದ ಬಣ್ಣ ಬದಲಾಗ್ತದೆ. ಒಳಗಡೆವರೆಗೂ ಚೆನ್ನಾಗಿ ಬೇಯಬೇಕು ಅಂದ್ರೆ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಕಾಸ್ಕೊಳ್ಬೇಕು. ಚೆನ್ನಾಗಿ ಗರಿ ಗರಿ ಆಗಿದೆ. ಕೋಡುಬಳೆಯನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೇನೆ. ನೊರೆ ನಿಂತು ಬರುವ ತನಕ ಕಾಸಿದ್ರೆ ಆಯ್ತು. ಗರಿ ಗರಿಯಾದ ಕೋಡುಬಳೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಕಲರ್ ಕೂಡ ಎಲ್ಲದೂ ಕೂಡ ಪರ್ಫೆಕ್ಟ್ ಆಗಿದೆ. ಮುರಿದು ನೋಡಿದಾಗ ಈ ರೀತಿ ಪೊಳ್ಳು ಬಿಟ್ಟು ಬಂದಿದೆ. ಈ ರೀತಿ ಬಂತು ಅಂದರೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಖಂಡಿತ ನೀವು ಮನೆಯಲ್ಲಿ ಇದೇ ರೀತಿ ಕೋಡುಬಳೆಯನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.